5 ಸದಸ್ಯರುಗಳ ಪೈಕಿ ಇಬ್ಬರಿಗೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ. ಈ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಮಾಡೋಣ ಈ ಚರ್ಚಾ ಕಾರ್ಯಕ್ರಮದಲ್ಲಿ. ಮುಖ್ಯ ಅತಿಥಿ ಡಾಕ್ಟರ್ ಇರ್ಷಾದ್ ಅಹಮದ್, ಆಯುರ್ವೇದಿಕ್ ವೈದ್ಯರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ಆತ್ಮೀಯವಾದಂತಹ ವೆಲ್ಕಮ್. ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೋರ್ವ ಅತಿಥಿ ವೆಂಕಟರಮಣ ಡಾಕ್ಟರ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ಶಿರಸಿ ಅವರು ಕೂಡ ಜಾಯ್ನ್ ಆಗ್ತಾರೆ. ಅದೇನೇ ಇರಲಿ, ಇರ್ಷಾದ್ ಅವರೇ, ಈ ಶುಗರ್ ಅನ್ನೋದು ವೆರಿ ಕಾಮನ್ ಆಗಿದೆ. ಈಗ ಸಾಮಾನ್ಯವಾಗಿ ನನ್ನ ನೇಬರು ಅಥವಾ ನಿಮ್ಮ ನೇಬರು 5 ಜನ ಇದ್ರೆ ಅದ್ರ ಇಬ್ಬರಲ್ಲಿ ಶುಗರು. ಹೌದು. ಸೊ ಹಿಂಗೆ ಮುಂದುವರೆದ ನಮ್ಮ ಭಾರತದಲ್ಲಿ ಶುಗರೇ ಪ್ರಥಮ ರ್ಯಾಂಕ್ ಅಂತ. ಈಗ ಆಲ್ರೆಡಿ ಆಗಿದೆ, ಅದು ಪ್ರಥಮ ರ್ಯಾಂಕ್ ಆಗಿದೆ. ಅದಕ್ಕೆ ಭಾಳಷ್ಟು ಕಾರಣಗಳು ಇದ್ದಾವೆ. ನಮ್ಮ ದೇಶ ರ್ಯಾಪಿಡ್ ಪ್ರೋಗ್ರೆಸ್ ಮಾಡೋದ್ರಿಂದ ತುಂಬ ಬೇಗ ನಮಗೆ ಪ್ರಾಸ್ಪರಿಟಿ ಬಂತು. ಆದರೆ ನಮ್ಮ ಹಿಸ್ಟಾರಿಕಲ್ಲಿ ನೋಡಿದರೆ ನಮ್ಮ ದೇಶದಲ್ಲಿ ತುಂಬ ಫ್ಯಾಮೆನ್ಸ್ ಆಗಿತ್ತು, ಇನ್ವೇಷನ್ಸ್ ಇದ್ದು, ಬ್ರಿಟಿಷ್ ರೂಲ್ ಇತ್ತು, ಮ್ಯಾನುಫ್ಯಾಕ್ಚರ್ಡ್ ಫ್ಯಾಮೆನ್ಸ್ ಇತ್ತು. ಅದರಿಂದ ಏನಾಯಿತು ಅಂತ ಹೇಳಿದ್ರೆ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಮನೆಯಲ್ಲಿ ಅಲ್ಲಿ ಮನೆಗೆ ಹೋದ್ರೂ ಊಟ ಮಾಡಿ ಅಂತ ಹೇಳ್ತಾರೆ, ಇನ್ನೂ ಜಾಸ್ತಿ ಊಟ ಮಾಡಿ ಅಂತ ಹೇಳ್ತಾರೆ. ನೀವು ಸಾಕಂದ್ರೆ ಊಟ ಮಾಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಫ್ಯಾಮಿನ್ಸ್ ತುಂಬ ಇತ್ತು, ಅಂದರೆ ಊಟಕ್ಕೆ ಭಾಳ ಕಷ್ಟ ಇತ್ತು ನಮ್ಮ ದೇಶದ ಜನರಿಗೆ. ಸೊ ಅದು ಮನಸ್ಸಲ್ಲಿ ಬಿದ್ದಿದೆ. ನಾವು ಯಾವತ್ತೇ ಯಾರಿಗಾದ್ರೂ ಇದು ಮಾಡಿದ್ರು, ಸೊ ಅದಕ್ಕೆ ಅನ್ನದಾನ ಮಹಾದಾನ ಅಂತೇಳಿ ಹೇಳ್ತಾರಲ್ಲ, ಅದರಿಂದ ಆಗಿದೆ. ಸೊ ಇವತ್ತೇನಾಗಿದೆ, ಇವತ್ತು ಪ್ರಾಸ್ಪರಿಟಿ ಬಂದಿದೆ, ಎಲ್ಲರ ಮನೆಯಲ್ಲೂ ಚೆನ್ನಾಗಿ ದುಡಿತಾ ಇದ್ದಾರೆ, ಚೆನ್ನಾಗಿ ಅಕ್ಕಿ ಕಾಳು ಆಹಾರ ಎಲ್ಲ ಇದೆ. ಸೊ ಈಗ ಚೆನ್ನಾಗಿ ತಿಂತಾ ಇದ್ದಾರೆ. ಸೊ ಅದೇ ಮಾನಸಿಕತೆಯಿಂದ ನಾವೀಗ ಓವರ್ ಈಟಿಂಗ್ ಮಾಡ್ತಾ ಇದ್ದೀವಿ. ನಾವು ನ್ಯೂಟ್ರಿಷನ್ ಜಾಸ್ತಿ ಆಗ್ತಾ ಇದೆ ನಮಗೆ, ಅದು ಸರಿಯಾದ ನ್ಯೂಟ್ರಿಷನ್ ಆಗ್ತಾ ಇಲ್ಲ. ಅದರಿಂದಾಗಿ ಏನಾಗ್ತಿದೆ, ಈಗ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೇಳಿ ಒಂದು ಕಾರಣ ಬರುತ್ತೆ. ಅದರಿಂದ ಶುಗರ್ ಎಲ್ಲರಿಗೂ ಬರ್ತಾ ಇದೆ. ಎಸ್, ತುಂಬ ಚೆನ್ನಾಗಿ ನೀವು ಅದನ್ನ ವಿವರಿಸ್ತಾ ಇದ್ದೀರಿ. ಭಾರತ ಅನ್ನೋದು ಅನ್ನ ದಾಸೋಹಿಗಳಿಂದ ಕೂಡಿದ್ದಂತಹ ದೇಶ. ಒಂದು ತುತ್ತು ಅನ್ನ ಕೊಡ್ರು ಅವನಿಗೆ, ಹೀಗೆ ಅನ್ನದಾಸೋಹಕ್ಕೆ ಹೆಚ್ಚು ಸಪೋರ್ಟ್ ಮಾಡುವಂತಹ ದೇಶ. ಇನ್ನು ಕೆಲವೊಮ್ಮೆ ಎಡವಟ್ಟುಗಳಾದಾಗ ನೀನೇನು ಹೊಟ್ಟೆಗೆ ಅನ್ನ ತಿಂತೀಯೋ ಬೇರೆ ತಿಂತೀಯೋ ಅಂತ ಕೇಳ್ತೀವಿ. ಸರ್, ಈ ತಿನ್ನೋ ಅನ್ನನೇ ವಿಷಾನ ಅಂತ ನೀವು ಹೇಳ್ತಾ ಇರೋದು ಲಿಟ್ರಲಿ? ಇಲ್ಲ, ತಿನ್ನೋ ಅನ್ನಕ್ಕೆ ವಿಷ ಆಗಿಲ್ಲ. ಈಗ ನಾವು ಮಾಡ್ಕೊಂಡಿರೋದು ಒಂದು ಪ್ರಮಾಣದಲ್ಲಿ ತಿನ್ಬೇಕಾದ್ರೆ. ಒಂದು ಪ್ರಮಾಣದಲ್ಲಿ. ಈಗ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಪ್ರಜ್ಞಾಪರಾಧ ಅಂತ ಹೇಳ್ತಾರೆ. ಅಂದ್ರೆ ಗೊತ್ತಿದ್ದು ತಪ್ಪು ಮಾಡೋದು. ನಾವು ಹಿತವಾಗಿ ಮಿತವಾಗಿ ತಿಂಡಿ ಅಂದ್ರೆ ಗಾದೆನೇ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅದು ಗಾದೆ ಬಂದಿರೋದು ಅದಕ್ಕೋಸ್ಕರನೇ. ಸೊ ನೀವು ಹಿತವಾಗಿ ಮಿತವಾಗಿ ಪ್ರಮಾಣದಲ್ಲಿ ಊಟ ಮಾಡಿ, ನಿಮ್ಮ ಶಕ್ತಿಯಾನುಸಾರವಾಗಿ ಊಟ ಮಾಡಿ. ಇವತ್ತಿನ ದಿನ ಜಾಸ್ತಿ ಸ್ನ್ಯಾಕಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದನ್ನು ಎಲ್ಲರೂ ಸ್ನ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ನಿದ್ರೆ ಇಲ್ಲ, ಯಾರು ನಿದ್ರೆ ಮಾಡಲ್ಲ. ಈಗ ಮೊಬೈಲ್ ಬಂದಿದೆ, ಲ್ಯಾಪ್ಟಾಪ್ ಇದೆ, ಆಮೇಲೆ ಇವತ್ತಿನ ಕಾಲಗುಣದಲ್ಲಿ ಲೈಟಿಂಗ್ ಇರೋದ್ರಿಂದ ಭಾಳ ಲೇಟ್ ತನಕ ಎಚ್ಚರ ಇರ್ತಾರೆ, ಮೂವೀಸ್ ನೋಡ್ತಾರೆ, ನೆಟ್ಫ್ಲಿಕ್ಸ್ ನೋಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಸ್ನ್ಯಾಕಿಂಗ್ ಹ್ಯಾಬಿಟ್ ಆಗುತ್ತೆ. ಬಟ್ ಆಯುರ್ವೇದದಲ್ಲಿ ಅದನ್ನು ಮೊದಲೇ 3000 ವರ್ಷದಿಂದನೇ ಪ್ರಜ್ಞಾಪರಾಧ ಅಂತ ಹೇಳಿದ್ದಾರೆ. ಪ್ರಜ್ಞಾಪರಾಧ ಅಂತ ಹೇಳಿದ್ರೆ ಪ್ರಜ್ಞೆ, ನಿಮಗೆ ಗೊತ್ತಿದ್ದು ಅದರದ್ದು ಅಪರಾಧ ಮಾಡ್ತಾ ಇದ್ರ, ನೀವು ಅದನ್ನು ಮಾಡಬಾರ್ದು, ಆದ್ರೂ ಮಾಡ್ತಾ ಇದ್ದಾರೆ. ಅದೇ ಮೇನ್ ಕಾರಣ ಇವತ್ತಿನ ದಿನದಲ್ಲಿ ನಿಮಗೆ ಮೇನ್ ಡಯಾಬಿಟಿಸ್ ಬರೋದಕ್ಕಿಲ್ಲ, ಬೇರೆ ಯಾವುದೇ ಲೈಫ್ ಸ್ಟೈಲ್ ಡಿಸಾರ್ಡರ್ ಬರೋದಕ್ಕೆ ಇದೇ ಮೇನ್ ಕಾರಣ. ಸರ್, ಇನ್ನೊಂದು ಸಾಕಷ್ಟು ನಾವು ಕೇಳಿಸ್ಕೊಂಡಿದ್ದೀವಿ ಸರ್, ಜೀವನ ಇರೋದು ಒಂದು, ಹೊಟ್ಟೆಗೆ ತಿನ್ನೋದಕ್ಕಂತಾನೆ ನಾವು ಬದುಕಿರೋದು. ನೋಡಿ ಸರ್, ಈ ತರಹದೊಂದು ಕೇರ್ಲೆಸ್ಸು ನಿಜಕ್ಕೂ ಕೂಡ ನಮ್ಮ ಜನರೇಷನ್ ಅನ್ನ ರೋಗಕ್ಕೆ ದೂಡ್ತಾ ಇದೆ. ಸಾಕಷ್ಟು ಮನೆಗಳಲ್ಲಿ ನೀವು ಕೇಳಿಸ್ಕೊಂಡಿರ್ತೀರಿ, ಇರೋ ಜೀವನ ಒಂದು, ಈ ಹೊಟ್ಟೆಗೆ ವಿಪರೀತವಾಗಿ ಅನ್ನ ತಿಂದ್ರೆ ನಿಮ್ ಜೀವನನೇ ಎಂಡು. ಈ ಸತ್ಯ ಗೊತ್ತಿಲ್ಲ. ಇದನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಒಂಥರ ಅವ್ರವ್ರ ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದಕ್ಕೋಸ್ಕರ. ಈ ಪ್ರಜ್ಞಾಪರ ಮಾಡಿದ್ಮೇಲೆ ಸಮಾಧಾನ ಮಾಡ್ಕೋಬೇಕಲ್ಲ. ಯಾರಿಗೆ ಈಗ ಕಳ್ಳತನ ಮಾಡಿದ್ಮೇಲೆ ಏನೋ ನಮ್ಗೆ ಕಷ್ಟ ಇತ್ತು ಸರ್, ನಾವು ಮಾಡಿದ್ವಿ ಅಂತ ಹೇಳ್ತಾನೆ. ಸೊ ಈಗ ಅತಿಯಾಗಿ ಊಟ ಮಾಡಿದ್ಮೇಲೆ ಇಲ್ಲ, ಅವ್ರಿಗೆ ಏನು ಬೇಕು ಮನ್ಸಿಗೆ ಅದನ್ನು ಮಾಡ್ಕೊಂಡು ಸಮಾಧಾನ ಮಾಡ್ಕೊಳಕ್ಕೆ ಆ ಥರ ಹೇಳ್ತಾರೆ. ಆ್ಯಕ್ಚುಲಿ ಇರೋದು ಹೇಗೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಕಾರ್ಯ ಮಾಡಿದರೆ, ನಮ್ಮ ಆಯುರ್ವೇದದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಣಂ ಅಂತ ಹೇಳ್ತಾರೆ. ಒಂದು ಧರ್ಮ ಅಂತ ಹೇಳಿದ್ರೆ ನಿಮ್ಮ ಎಥಿಕ್ಸ್ನ ಫಾಲೋ ಮಾಡಿ ಅಂತೇಳಿ ಅರ್ಥ. ಅಂದರೆ ನಿಮಗೆ ಏನು ಇಷ್ಟ ಇದೆ ಅದನ್ನು ಮಾಡಿ ಅಂತೇಳಿ. ಕಾಮ ಅಂತ ಹೇಳಿದ್ರೆ ನಿಮಗೆ ಏನು ಇಷ್ಟ ಬರುತ್ತೋ ಅದು ಮುಂದೆ ತೊಗೊಂಡೋಗಿ, ಅರ್ಥ ಅಂದರೆ ದುಡ್ಡು, ಕಾಮ ಅಂದರೆ ತೊಗೊಂಡೋಗಿ ಅಂತೇಳಿ. ಮೋಕ್ಷ ಕೊನೆಗೆ, ಸಾಯೋದಂತೂ ಎಲ್ಲರೂ, ನೀವು ಟೇಕ್ ಬರ್ತ್ ಟು ಡೈ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸಾಯೋದಂತೂ ನಿಜನೇ. ಬಟ್ ನೀವು ಸಾಯೋದು ನಿಜ ಅಂಥೇಳಿ ನಾವು ಇವತ್ತು ಬೇರೆದು ಬಿಟ್ಬಿಡ್ತೀವ, ದುಡಿಯೋದು ಹೋಗೋದು ಬಿಟ್ಬಿಡ್ತೀವ. ಈ ಊಟದಲ್ಲಿ ಮಾತ್ರ ಯಾಕೆ ಈ ಮಾತು? ಇರೋದೊಂದು ಜೀವನ, ನನಗೆ ಇವತ್ತು ನೀವು ಹೆಲ್ದಿಯಾಗಿರಬೇಕು, ಗಟ್ಟಿಯಾಗಿರಬೇಕು, ನಿಮ್ಮ ಫ್ಯಾಮಿಲಿ ನೋಡ್ಕೋಬೇಕು, ನಿಮ್ಮನ್ನು ನೋಡ್ಕೋಬೇಕು. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನೀವು ಹಿತವಾಗಿ ಮಿತವಾಗಿ ಊಟ ಮಾಡಬೇಕು, ಅವಾಗವಾಗ ಎಕ್ಸಸೈಸು ಮಾಡ್ತಾ ಇರಬೇಕು, ಯೋಗ ಪ್ರಾಣಾಯಾಮನೂ ಮಾಡ್ತಾ ಇರಬೇಕು. ಯಾಕಂದರೆ ಮನಸ್ಸಿಗೆ ಸಮಾಧಾನ ಮಾಡುತ್ತೆ ಅದು. ಎಸ್ ಸರ್, ಇನ್ನು ಈ ಇನ್ಸುಲಿನ್ ಅನ್ನ ಬಿಲ್ಡ್ ಮಾಡಿದ್ರೆ ಅಪಾಯ, ಆ ಇನ್ಸುಲಿನ್ ಒಂದು ಪ್ರತಿರೋಧ ಇಲ್ವಾ ಸರ್, ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ ಈಗ? ಎಸ್ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ಮತ್ತೋರ್ವ ಅತಿಥಿಗಳಾದ ಡಾಕ್ಟರ್ ವೆಂಕಟರಮಣ ಹೆಗಡೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ತಮಗೆ. ಎಸ್, ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮುನ್ನ ಇರ್ಷಾದ್ ಅವರೇ, ಈ ಇನ್ಸುಲಿನ್ಗೆ ಒಂದು ಪ್ರತಿರೋಧ ಅನ್ನೋದಿಲ್ವಾ ಅಂತ? ಇನ್ಸುಲಿನ್ ಹೇಗಿದೆ ಅಂತ ಹೇಳಿದ್ರೆ, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೇಳಿ ಈ ಲಾಸ್ಟ್ ಒಂದು 5-6 ವರ್ಷದಿಂದ ತುಂಬ ಇದು
ರಿಸರ್ಚ್ ಆರ್ಟಿಕಲ್ ಎಲ್ಲ ಬರ್ತಾ ಇದೆ. ಇದು ಆಗ್ತಾ ಇರೋ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮೊದಲು ಏನಿತ್ತು ಡಯಾಬಿಟಿಸ್ ಬರೋದಕ್ಕೇನು ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಪ್ಯಾಂಕ್ರಿಯಾಸಿಂದ, ಅದರಿಂದ ಡಯಾಬಿಟಿಸ್ ಬರ್ತಾ ಇದೆ ಅಂದರೆ ಕೊನೆಗೆ ರಿಸರ್ಚ್ ಮಾಡಿದ್ಮೇಲೆ ಆಯ್ತು ಇದು ಮಲ್ಟಿ ಆರ್ಗನ್ ಪ್ರಾಬ್ಲಮ್ ಇರೋದು, ಒಂದರಿಂದನೇ ಆಗಲ್ಲ. ಇದರಲ್ಲಿ ಆ್ಯಕ್ಚುಲಿ ಮೇನ್ ಎಫೆಕ್ಟ್ ಆಗೋದು ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ. ಅದು ಏನು ತಾನು ಕೆಲಸ ಮಾಡಬೇಕು ಆ ಕಾರ್ಯ ಸರಿಯಾಗಿ ಮಾಡ್ತಿರಲ್ಲ. ಆ ಮಾಡದಿಲ್ದಾಗ ಏನಾಗುತ್ತೆ, ನಿಧಾನಕ್ಕೆ ಬೇರೆ ಆರ್ಗನ್ಸ್ಗೂ ಎಫೆಕ್ಟ್ ಮಾಡೋಕೆ ಹೋಗುತ್ತೆ. ಇವತ್ತಿನ ದಿನ ಫ್ಯಾಟಿ ಲಿವರ್ ಆಲ್ಮೋಸ್ಟ್ ಎವ್ರಿ ಸೆಕೆಂಡ್ ಪರ್ಸನ್ ಇಂಡಿಯಾದಲ್ಲಿ ಫ್ಯಾಟಿ ಲಿವರ್ ಇದೆ. ಅದರದ್ದು ನೆಕ್ಸ್ಟ್ ಸ್ಟೇಜೇ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸು. ಇನ್ಸುಲಿನ್ ರೆಸಿಸ್ಟೆನ್ಸು ಚೆನ್ನಾಗಿ ವರ್ಕ್ ಮಾಡಬೇಕಂದ್ರೆ ಇನ್ಸುಲಿನ್ ಒಂದು ಟಾರ್ಗೆಟ್ ಟಿಶ್ಯೂ ಅಂದರೆ ನಿಮ್ಮ ಸಕ್ಕರೆ ಮೇಲೆ ಚೆನ್ನಾಗಿ ವರ್ಕ್ ಮಾಡಬೇಕು. ಅದಕ್ಕೆ ಒಂದೇ ಒಂದು ರಾಮಬಾಣ ಇರೋದು ಎಕ್ಸಸೈಸು. ನೀವು ಮಸಲ್ನ ಬಿಲ್ಡ್ ಮಾಡಬೇಕು. ಮಸಲ್ ಹಳೆ ಕಾಲದಲ್ಲಿ ವ್ಯವಸಾಯ ಮಾಡ್ತಿದ್ರು, ಆಲ್ಮೋಸ್ಟ್ ಎಲ್ಲರೂ ಫಿಸಿಕಲ್ ವರ್ಕ್ ನಡೀತಾ ಇತ್ತು. ಇವತ್ತಿನ ದಿನ ಇಲ್ಲ, ಅದು ದೇಹದಂಡನೆ ಇಲ್ಲವೇ ಇಲ್ಲ ಇವತ್ತು. ಸೊ ದೇಹದಂಡನೆ ಮಾಡಿದರೆ ಆಟೋಮೆಟಿಕ್ಲಿ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವ್ ಆಗುತ್ತೆ. ಆವಾಗ ಆಟೋಮೆಟಿಕ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಎಸ್ ಎಸ್